ಪ್ರಜ್ವಲ್ ರೇವಣ್ಣ ಇವತ್ತು ವಿಡಿಯೋ ರಿಲೀಸ್ ಮಾಡಿ ನಾನು ಬರ್ತಾ ಇದ್ದೀನಿ ನಾಡ್ದು 31ನೇ ತಾರೀಕು ಅಂತ ಹೇಳಿಕೊಂಡಿದ್ದಾರೆ. ಅವರು ಅದಕ್ಕೆ ಕಾರಣ ಕೊಟ್ಟರು, ನಾನು ಯಾಕೆ ವಿಳಂಬ ಮಾಡಿದೆ ಅನ್ನೋದಕ್ಕೆ ಕಾರಣವನ್ನು ವಿಡಿಯೋ ಮುಖಾಂತರ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಇಷ್ಟು ದಿನ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗದೆ ಹೇಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗದಂಥ ಸ್ಥಿತಿಯಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣ ಅವರ ವಿದೇಶ ಯಾತ್ರೆ ಇವತ್ತು ಏಕಾಏಕಿ ವಿಡಿಯೋ ರಿಲೀಸ್ ಆಗಿ ನಾಡಿದ್ದು ಬರ್ತೀನಿ ಅಂತ ಹೇಳೋದಕ್ಕೆ ಏನು ಕಾರಣ, ಇನ್ಸೈಡ್ ಕಾರಣಗಳೇನು ನೋಡ್ತಾ ಹೋದರೆ ಒಂದು ವಿಚಾರ ಗೊತ್ತಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರ ತಾತ ದೇವೇಗೌಡರು ಕೊಟ್ಟಿರುವಂಥ ಎಚ್ಚರಿಕೆಯೇ ಇದರ ಹಿಂದೆ ಇರೋದಾ ಅನ್ನುವಂಥ ಲೆಕ್ಕ. ವಿಚಾರಣೆಗೆ ಹಾಜರಾಗೋದಕ್ಕೆ ಪ್ರಜ್ವಲ್ ರೇವಣ್ಣ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದೇವೇಗೌಡರ ಎಚ್ಚರಿಕೆಗೂ ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಮಣಿದಂಗೆ ಕಾಣಿಸ್ತಾ ಇದೆ. ಮೊನ್ನೆ ತಾನೇ ಬಹಿರಂಗ ಪತ್ರದ ಮೂಲಕ ಎಚ್ಚರಿಕೆಯನ್ನು ದೇವೇಗೌಡರು ಕೊಟ್ಟಿದ್ರು. ಆ ಎಚ್ಚರಿಕೆ ಯಾವ ರೀತಿ ಇತ್ತು ಅಂತಂದರೆ, ಒಂದು ವೇಳೆ ನನ್ನ ಎಚ್ಚರಿಕೆಗೆ ನೀನು ಕ್ಯಾರೆ ಮಾಡದೆ ಬಾರದೆ ಕೂತ್ರೆ ಕುಟುಂಬದಲ್ಲಿ ನಿನ್ನನ್ನು ಏಕಾಂಗಿಯನ್ನಾಗಿ ಮಾಡಬೇಕಾಗತ್ತೆ, ಅಂದರೆ ಐಸೋಲೇಟ್ ಮಾಡಬೇಕಾಗತ್ತೆ ನಿನ್ನನ್ನು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ರು ದೇವೇಗೌಡರು. ತಾತನ ಎಚ್ಚರಿಕೆಯ ಬೆನ್ನಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಮೆತ್ತಗಾದಂತೆ ಕಾಣಿಸ್ತಾ ಇದೆ. ಯಾಕಂತಂದರೆ ಇವತ್ತಿನ ವಿಡಿಯೋ ಮತ್ತು ಆ ವಿಡಿಯೋದಲ್ಲಿ ಅವರು ಆಡಿರುವಂಥ ಮಾತು ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ದೇವೇಗೌಡರ ಎಚ್ಚರಿಕೆ ವರ್ಕ್ ಆಗಿದೆ ಇಲ್ಲಿ ಅನ್ನೋ ಒಂದು ಸಾಧ್ಯತೆ ಕಾಣ್ತಾ ಇದೆ. ದೇವೇಗೌಡರು ಮಾಡಿದಂಥ ಟ್ವೀಟು ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರ ಅಧಿಕೃತ ಟ್ವಿಟ್ಟರ್ ಖಾತೆಯಲ್ಲೂ ಕೂಡ ಅದನ್ನು ಹಾಕ್ಕೊಂಡ್ರು, ಅಟ್ಯಾಚ್ ಮಾಡಿಕೊಂಡ್ರು. ಆ ಪತ್ರದ ಒಟ್ಟು ಸಾರಾಂಶ ಇರೋದು, ಅವರಿಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ದೇವೇಗೌಡರು ಕೊಟ್ಟಂಥ ಉತ್ತರವನ್ನು ಅವರು ಕೋಟ್ ಮಾಡುತ್ತಲೇ ಮತ್ತೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಅಂದರೆ, ನನ್ನ ಮೇಲೆ ಕಿಂಚಿತ್ತಾದರೂ ಗೌರವ ಇದ್ದರೆ ನೀವು ವಾಪಸ್ ಬಂದುಬಿಡು, ಇಲ್ಲ ಅಂತಾದರೆ ನನ್ನ ಕೋಪಕ್ಕೆ ತುತ್ತಾಗಬೇಕಾಗತ್ತೆ. ಎಲ್ಲಿವರೆಗೆ ಅಂತಂದರೆ, ಇಡೀ ಕುಟುಂಬದಲ್ಲಿ ನಿನ್ನನ್ನು ಐಸೋಲೇಟ್ ಮಾಡಬೇಕಾಗತ್ತೆ. ಅಂದರೆ ಪ್ರಜ್ವಲ್ ರೇವಣ್ಣ ಕುಟುಂಬದ ವಿಚಾರಕ್ಕೆ ಅಂತ ಬಂದಾಗ ಏಕಾಂಗಿ ಆಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ದೇವೇಗೌಡರು ಕೊಟ್ಟಿದ್ರು ಮೊನ್ನೆ. ಈ ಎಚ್ಚರಿಕೆಯ ಬೆನ್ನಿಗೆ ಇವತ್ತು ವಿಡಿಯೋ ರಿಲೀಸ್ ಆಗಿದೆ ಪ್ರಜ್ವಲ್ ರೇವಣ್ಣ ಅವರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.